ರೈತ ಬಾಂಧವರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯಾವ ರೀತಿ ಹಿಂಗಾರಿಗೆ ಅರಳು ಬಂದಿದ್ದಾವೆ ಮತ್ತು ಇಲ್ಲಿ ಯಾವ ರೀತಿ ನೀವು ತೋಟದಲ್ಲಿ ಯಾವ ರೀತಿ ಅರಳು ಉದುರಿದ್ದಾವೆ ಅಂತೇಳಿ. ಈ ಅರಳು ಉದುರೋಕೆಗೆ ಹಲವಾರು ಕಾರಣಗಳಿರ್ತವೆ. ಎಸ್ಪೆಷಲಿ ಬೋರಾನ್ ಕೊರತೆ ಆಗಿರ್ಬೋದು, ಅಥವಾ ಪೊಟ್ಯಾಷ್ ಕೊರತೆ ಆಗಿರ್ಬೋದು, ಅಥವಾ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಿದಲ್ಲಿ ಏರುಪೇರು ಮಾಡೋದಾಗಿರ್ಬೋದು, ಅಥವಾ ನೀರಿನ ನಿರ್ವಹಣೆಯಲ್ಲಿ ಏರುಪೇರು ಮಾಡೋದಾಗಿರ್ಬೋದು, ಅಥವಾ ವಾತಾವರಣದಲ್ಲಿ ಉಷ್ಣಾಂಶ ಏರುಪೇರಾಗಿರ್ಬೋದು. ಈ ರೀತಿ ಎಲ್ಲ ಕಾರಣದಿಂದಾಗಿ ಅರಳು ಉದುರುತ್ತವೆ. ಅದಕ್ಕಾಗಿ ನಾವು ರೈತ ಬಾಂಧವರು ಏನು ಮಾಡಬೇಕಪ್ಪ ಅಂತಂದರೆ, ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಜೊತೆಗೆ ನೀವು ಅಡಿಕೆ ತೋಟಕ್ಕೆ ಲಘು ಪೋಷಕಾಂಶಗಳನ್ನು ನೀವು ಕೊಟ್ಟಿದ್ದೇ ಆದಲ್ಲಿ, ಎಸ್ಪೆಷಲಿ ಈ ಬೋರಾನ್ ಅಂತ ನೀವು ಲಘು ಪೋಷಕಾಂಶಗಳನ್ನು ನೀವು ಕೊಟ್ಟಿದ್ದೇ ಆದಲ್ಲಿ ಅರಳು ಉದುರುವಿಕೆಯನ್ನು ಕಡಿಮೆ ಮಾಡಬಹುದು. ಮತ್ತು ವಾತಾವರಣದಲ್ಲಿ ಉಷ್ಣಾಂಶ ಏರುಪೇರಾದಾಗ ನೀವು ಅಡಿಕೆ ತೋಟಕ್ಕೆ ನೀರನ್ನು ಸರಿಯಾಗಿ ಕೊಟ್ಟಿದ್ದೇ ಆದಲ್ಲಿ ನೀವು ಅಡಿಕೆಗೆ ಅರಳು ಉದುರೋದನ್ನು ತಡೆಗಟ್ಟಬಹುದು. ಮತ್ತು ಹಿಂಗಾರಿಗೆ ಏನಾದರೂ ಕೀಟ ಮತ್ತು ರೋಗ ಬಾಧೆ ಇತ್ತಂತಂದರೆ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕಗಳ ಕಾಂಬಿನೇಷನ್ನಿಂದ ನೀವು ಸ್ಪ್ರೇ ಮಾಡಿಕೊಂಡಿದ್ದೇ ಆದಲ್ಲಿ ಈ ಅರಳು ಉದುರುವಿಕೆಯನ್ನು ನೀವು ತಡೆಗಟ್ಟಬಹುದು. ನಿಮ್ಮ ಅಡಿಕೆ ತೋಟಕ್ಕೆ ಬೇರೆ ಕೀಟ ಮತ್ತು ರೋಗಗಳ ಬಾಧೆ ಇದ್ದಲ್ಲಿ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.